ಯಾರು ಅಣುರೇಣು ತೃಣಕಾಷ್ಠಗಳಲ್ಲೂ ಭಗವಂತನನ್ನ ಕಾಣ್ತಾನೋ, ಯಾರು ನರನೇ ಹರನಾಗುವ ವಿಚಾರದ ಮೇಲೆ ನಂಬಿಕೆ ಇಟ್ಟಿದ್ದಾನೋ, ನರನೇ ನಾರಾಯಣಿಯಾಗುವ ತತ್ವದ ಮೇಲೆ ನಂಬಿಕೆ ಇಟ್ಟಿದ್ದಾನೋ, ಉಪಕಾರ ಮಾಡುವ ಪ್ರತಿಯೊಂದನ್ನು ಕೃತಜ್ಞತೆಯಿಂದ ಸ್ಮರಿಸ್ತಾನೋ ಅವನು ಹಿಂದೂ. ಒಬ್ಬ ಕವಿ ಹೇಳ್ತಾನೆ, ಯಾರು ನಿನ್ನ ಪೂರ್ವಜರು ಅನ್ನೋದನ್ನ ಅವನು ತನ್ನ ಕವಿತೆಯ ಮೂಲಕ ನೆನಪು ಮಾಡ್ಕೊಳ್ತಾನೆ. ಅವನು ಹೇಳೋ ಮಾತೇನು ಅಂದರೆ, ಸಿಂಹನೊಡ ನಾಡುತ್ತಾ ಹಲ್ಲುಗಳ ನೆನೆಸಿದವ ಹಾಲ್ಗಲ್ಲ ಹಸುಳೆಯವ ನಮ್ಮ ಭರತ. ಸಿಂಹನೊಡ ನಾಡುತ್ತಾ ಹಲ್ಲುಗಳ ನೆನೆಸಿದವ ಹಾಲ್ಗಲ್ಲ ಹಸುಳೆಯವ ನಮ್ಮ ಭರತ. ಬಲೆಯ ಕಿರಾತ ಅವನ ಛಲ ಬಲಭರಿತ. ಒಂದೊಂದು ಜೀವವು ಭರತ ಸಹಜಾತ. ಕಿರಾತ ಅಂತ ಯಾರಿಗೆ ಕರೆಯೋದು ಅಂದರೆ, ಯಾರ ಆಕ್ರಮಣಕಾರಿಗಳಾಗಿ ಬಂದರೂ ಅವರಿಗೆ ತನ್ನನ್ನು ತಾನು ಪರಿಚಯ ಮಾಡಿಕೊಳ್ಬೇಕಾದ್ರೆ, ಯಾರು ಗೊತ್ತಾ ನಮ್ಮ ಪೂರ್ವಜ ಭರತ, ಅವನಿಂದ ಭಾರತ. ಅವನು ಯಾರು ಅಂದರೆ ಗಿಲ್ಲಿದಾಂಡ್ ಜೊತೆ ಆಟ ಆಡ್ದವನಲ್ಲ, ಬುಗುರಿ ಆಟ ಆಡ್ದವನಲ್ಲ, ಗೋಲಿ ಆಟ ಆಡ್ದವನಲ್ಲ, ಕುರಿಮರಿ ಜೊತೆ ಆಟ ಆಡ್ದವನು ಅಲ್ಲ, ಸಿಂಹದ ಜೊತೆಗೆ ಆಟ ಆಡ್ದವನು, ಅದ್ರ ಹಲ್ಲುಗಳನ್ನು ಎಳಿಸ್ತಾ ಬೆಳೆದವನು. ಅಂತಹ ಸಾಹಸವಂತ ಭರತ ಇಲ್ಲಿರುವ ಒಂದೊಂದು ಜೀವವು ಅವನ ಸಹಜಾತ. ಹೀಗೆ ತನ್ನನ್ನು ತಾನು ಪರಿಚಯ ಮಾಡ್ಕೊಳ್ತಾನೆ. ಸಾವಿರಾರು ಋಷಿ ಮನಿಗಳಿಂದ ಕೊಟ್ಟಂತ ಪರಂಪರೆಯ ವಾರಸುದಾರರು ನಾವು. ಅಷ್ಟು ಮಾತ್ರ ಅಲ್ಲ, ಪಿತೃವಾಕ್ಯ ಪರಿಪಾಲನೆಗಾಗಿ ಒಂದು ಕ್ಷಣವೂ ತಡ ಮಾಡದೆ 14 ವರ್ಷ ವನವಾಸಕ್ಕೆ ತಯಾರಾಗಿ ನಿಂತ ರಾಮ ನಮ್ಮ ಪೂರ್ವಿಕ. ಜಗತ್ತಿನ ಯಾವುದೇ ಇತಿಹಾಸದಲ್ಲಿ ರಾಜ್ಯಕ್ಕಾಗಿ ಯುದ್ಧ ಮಾಡಿದ ಉದಾಹರಣೆಗಳು ಸಿಗ್ತವೆ. ಅಪ್ಪನನ್ನ ಸೆರೆಮನೆಗೆ ಹಾಕಿ ಪಟ್ಟಕ್ಕೇರಿದ ಉದಾಹರಣೆಗಳು ಸಿಗ್ತವೆ. ಸಹೋದರರನ್ನ ಕೊಂದು ಸಾಮ್ರಾಜ್ಯ ಹಿಡಿದ ಉದಾಹರಣೆಗಳು ಸಿಗ್ತವೆ. ಆದರೆ ನಮ್ಮ ರಾಮ ಅಪ್ಪ ಹೇಳದೇ ಇದ್ದರೂ ಕೂಡ ಯಾಕೆ ಅಪ್ಪ ದುಃಖದಲ್ಲಿದ್ದಾನೆ ಅನ್ನೋದನ್ನ ತಿಳ್ಕೊಂಡು ದಶರಥನಿಗೆ ಹೇಳೋದಕ್ಕೆ ಸಂಕಟ ಮಾತು ಕೊಟ್ಟು ಬಿಟ್ಟಿದ್ದಾನೆ ಕೈಕೇಯಿಗೆ. ಆಕೆ ಕಂಡೀಷನ್ ಹಾಕಿದ್ದಾಳೆ, ರಾಮನಿಗೆ 14 ವರ್ಷ ವನವಾಸ, ಭರತನಿಗೆ ಪಟ್ಟಾಭಿಷೇಕ. ಅದನ್ನು ಹೇಳಕ್ ಆಗ್ತಾ ಇಲ್ಲ, ದುಃಖದಿಂದ ತಳಮಳಿಸ್ತಾ ಇದ್ದಾನೆ. ಇವನ್ ಕೇಳ್ತಾನೆ, ಅಮ್ಮ ಯಾಕಮ್ಮ ಅಪ್ಪ ದುಃಖದಲ್ಲಿದ್ದಾನೆ? ಅವಳು ಹೇಳ್ತಾಳೆ, ನೀನು ವನವಾಸಕ್ಕೆ ಹೋಗಬೇಕು, ಭರತನಿಗೆ ಪಟ್ಟಾಭಿಷೇಕ ಆಗಬೇಕು. ಒಂದು ಕ್ಷಣ ತಡ ಮಾಡಲಿಲ್ಲ, ನಾರುಡಿಗೆ ಉಟ್ಕೊಂಡು ತಯಾರಾದ. ಅಂತ ರಾಮ ನಮ್ಮ ಪೂರ್ವಿಕ. ಜಗತ್ತಿನ ಯಾವುದೇ ಇತಿಹಾಸದಲ್ಲಿ ಮುದ್ದಾದ ಮಡದಿಯನ್ನ, ಚಿಕ್ಕ ಮಗುವನ್ನ ಬಿಟ್ಟು ಸತ್ಯದ ಅನ್ವೇಷಣೆಗೆ ಹೊರಟ ಉದಾಹರಣೆ ಸಿಗಲ್ಲ. ಆ ಬುದ್ಧನ ನಾಡು ಭಾರತ. ಸಾಮ್ರಾಜ್ಯವನ್ನು ತೊರೆದು ಅಹಿಂಸೋ ಪರಮೋ ಧರ್ಮವ ಅನ್ನುವಂಥ ತತ್ವವನ್ನು ಹಿಡ್ಕೊಂಡು ಹೊರಟಂತ ಮಹಾವೀರನ ನಾಡು ಭಾರತ. ಅಣ್ಣ ಭರತ ಚಕ್ರವರ್ತಿಯನ್ನು ಗೆದ್ದ ನಂತರ ಕ್ಷಣ ಮಾತ್ರದಲ್ಲಿ ವೈರಾಗ್ಯ ಮೂಡಿ ಬಾಹುಬಲಿಯಾಗಿ ನಿಂತ ಆ ಬಾಹುಬಲಿಯ ನಾಡು ಭಾರತ. ಹೀಗೆ ಅದೆಷ್ಟೋ ಉದಾಹರಣೆಗಳು ಸಿಗ್ತವೆ. ಅಂತ ಒಂದು ಉದಾತ್ತ ಸಂಸ್ಕೃತಿ ನಮ್ಮದು. ಅಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ಅನ್ಯ ಮತಗಳಲ್ಲಿ ಪುರುಷ ದೇವತೆಗಳು ಮಾತ್ರ ಸಿಗ್ತವೆ. ಅಲ್ಲ ಅಂದ್ರೆ ಪುರುಷ ದೇವತೆ. ಅಲ್ಲಿ ಸ್ತ್ರೀ ದೇವತೆಗಳ ಪರಿಕಲ್ಪನೆಗೆ ಜಾಗನೇ ಇಲ್ಲ. ಕ್ರಿಶ್ಚಿಯಾನಿಟಿನಲ್ಲಿ ಜೀಸಸ್ ಪುರುಷ ದೇವತೆ, ಅಲ್ಲಿ ಸ್ತ್ರೀ ದೇವತೆಗೆ ಕಲ್ಪನೆಗೆ ಜಾಗನೇ ಇಲ್ಲ. ಆದರೆ ನಮ್ಮಲ್ಲಿ ಶಿವ ಮತ್ತು ಶಕ್ತಿ ಒಂದಾಗಿ ಅರ್ಧನಾರೀಶ್ವರನಾಗಿ ಅವತಾರವೆತ್ತಿದ ಪುಣ್ಯಭೂಮಿ ಭಾರತ. ಸಂಕಷ್ಟ ಬಂದಾಗ ದುರ್ಗೆಯಾಗಿ, ಕಾಳಿಯಾಗಿ, ಅಷ್ಟು ಮಾತ್ರ ಅಲ್ಲ, ಸಮೃದ್ಧಿಗೆ ಲಕ್ಷ್ಮಿಯಾಗಿ, ಜ್ಞಾನಕ್ಕೆ ಸರಸ್ವತಿಯಾಗಿ,
ಈ ನಾಡನ್ನ ಮುನ್ನಡೆಸಿದಂತ ಸ್ತ್ರೀ ದೇವತೆಗೆ ಸ್ಥಾನ ಮಾತ್ರ ಅಲ್ಲ, ಅತ್ಯುನ್ನತ ಸ್ಥಾನ ಇರುವಂತ ನಾಡು ಭಾರತ. ಅಂತ ಭಾರತದ ಸಂಸ್ಕೃತಿಯನ್ನ ಒಳಗೊಂಡಿರ್ತಕ್ಕಂಥ ನಾವು ಹಿಂದೂಗಳು. ಇದು ಹಿಂದೂ ಸಂಗಮ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925ರಲ್ಲಿ ಪ್ರಾರಂಭ ಆಯಿತು. ಮಧುಸೂದನ್ ಅವರು ಹೇಳಿದರು. ಪ್ರಾರಂಭ ಯಾಕಾಯಿತು? ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಿದ್ದಂಥ ಒಬ್ಬ ಡಾಕ್ಟ್ರು ಅವ್ರು ಯೋಚನೆ ಮಾಡ್ತಾರೆ, ಇಷ್ಟೊಂದು ಸಾಹಸವಂತರಿದ್ದಾರೆ ಈ ದೇಶದಲ್ಲಿ, ಇಲ್ಲಿ ಶೌರ್ಯಕ್ಕೆ ಕೊರತೆ ಇಲ್ಲ, 10 ತಲೆಮಾರುಗಳಿಂದ ದೇಶಕ್ಕಾಗಿ ಧರ್ಮಕ್ಕಾಗಿ ಜೀವನವನ್ನೇ ಸಮರ್ಪಣೆ ಮಾಡಿಕೊಂಡಂತ ಯೋಧರುಗಳ ಪರಂಪರೆಯೇ ಇದೆ ಈ ದೇಶದಲ್ಲಿ. ವಿಜಯ ಅಥವಾ ವೀರಸ್ವರ್ಗ ಅನ್ನುವ ಪರಿಕಲ್ಪನೆಯೊಂದಿಗೆನೆ ತನ್ನ ಬದುಕನ್ನು ಸಮರ್ಪಣೆ ಮಾಡಿದಂಥ ವೀರರ ಪರಂಪರೆ ಇದೆ ಇಲ್ಲಿ. ಶೀಲ ಮತ್ತು ಪ್ರಾಣದ ನಡುವೆ ನಿನ್ನ ಆಯ್ಕೆ ಯಾವುದು ಅನ್ನೋ ಪ್ರಶ್ನೆಗೆ ಅವಕಾಶವನ್ನೇ ಕೊಡದೆ ಶೀಲವೇ ಮುಖ್ಯ ಅಂಥೇಳಿ ಚಿತೆಯೇರಿದಂಥ ರಾಣಿ ಪದ್ಮಿನಿ ಅಂತ ಸಹಸ್ರಾರು ಜನರ ಉದಾಹರಣೆ ಈ ದೇಶದಲ್ಲಿದೆ. ಇಲ್ಲಿ ಶೌರ್ಯಕ್ಕೆ ಕೊರತೆ ಇಲ್ಲ, ತ್ಯಾಗಕ್ಕೆ ಕೊರತೆ ಇಲ್ಲ. ಸಮೃದ್ಧಿ ಯಾವತ್ತೂ ದೇಶವನ್ನು ಬಿಟ್ಟು ಹೋಗಿರಲಿಲ್ಲ. ಯಾಕೆ ನಾವು ಪರಕೀಯರ ದಾಸ್ಯಕ್ಕೆ ಒಳಗಾದ್ವಿ? ಅದಕ್ಕೆ ಕಾರಣ ಏನು? ಆಗ ಅವರು ಆಲೋಚನೆ ಮಾಡಿದ್ರು, ಇಲ್ಲಿ ಶೌರ್ಯ ಇದೆ, ಶೌರ್ಯ ಇತ್ತು, ತ್ಯಾಗ ಇತ್ತು, ತ್ಯಾಗ ಇದೆ, ಜ್ಞಾನಕ್ಕೆ ಕೊರತೆ ಇಲ್ಲ. ಜಗತ್ತಿನ ಜನ ಭೂಮಿ ಚಪ್ಪಟ ಇದೆ ಅಂತೇಳಿ ಭಾವಿಸ್ತಿರ್ಬೇಕಾದ್ರೆ ಭೂಮಿ ಗುಂಡಿಗಿದೆ ಅಂತ ಮಾತ್ರ ಅಲ್ಲ, ಯಾವತ್ ಸೂರ್ಯಗ್ರಹಣ ಆಗುತ್ತೆ, ಯಾವತ್ ಚಂದ್ರಗ್ರಹಣ ಆಗುತ್ತೆ ಅಂತೇಳಿ ಕರಾರುವಕ್ಕಾಗಿ ಇಂಥ ದಿನನೇ ಮಕರ ಸಂಕ್ರಮಣ, ಅವತ್ತು ಸೂರ್ಯನ ಕಿರಣ ಶಿವನ ತಲೆ ಮೇಲೆ ಬೀಳಬೇಕು ಅನ್ನುವಂಥ ಖಗೋಳ ಶಾಸ್ತ್ರವನ್ನು ಕಲಿತಂತ ಜ್ಞಾನಿಗಳು ಈ ದೇಶದಲ್ಲಿದ್ದರು. ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ನಾವು ಪರಕೀಯರ ದಾಸ್ಯಕ್ಕೆ ಒಳಗಾದ್ವಿ? ಅವರು ಆಲೋಚನೆ ಮಾಡಿದ್ರು, ಶೌರ್ಯ ಇದೆ, ಒಗ್ಗಟ್ಟಿರಲಿಲ್ಲ. ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲದೆ ಇದ್ರೆ ನಾಳೆ ಸ್ವಾತಂತ್ರ್ಯ ಬಂದರೂ ಕೂಡ ಇನ್ಯಾವತ್ತೋ ಸ್ವಾತಂತ್ರ್ಯ ಕಳೆದು ಹೋಗ್ಬೋದು. ಅದಕ್ಕಾಗಿ ಹಿಂದೂಗಳಲ್ಲಿ ಐಕ್ಯತೆಯ ಭಾವವನ್ನು ಮೂಡಿಸ್ಬೇಕು ಅಂತ ಹೇಳಿ, ಐಕ್ಯತೆಯ ಭಾವವನ್ನು ಮೂಡಿಸೋದಕ್ಕಿರುವ ಏಕೈಕ ಮಾರ್ಗ ಅದು ವ್ಯಕ್ತಿಗೆ ಸಂಸ್ಕಾರ ಕೊಡೋದು, ವ್ಯಕ್ತಿಗಳನ್ನು ಜೋಡಿಸೋದು, ಸಂಸ್ಕಾರಯುತ ಸದೃಢ ಸಮಾಜ ನಿರ್ಮಾಣ ಮಾಡೋದು, ಆ ಸಮಾಜ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ ಮಾಡೋದು. ಈ ಒಂದು ಸಂಕಲ್ಪದೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಯಿತು. ಸಂಘಕ್ಕೆ ಶತಾಬ್ದಿ ವರ್ಷಾಚರಣೆ. ಸಮಾಜದೊಳಗೊಂದು ಸಂಘಟನೆಯಾಗಿ ಈ ಸಂಘವನ್ನು ಸ್ಥಾಪಿಸಲಿಲ್ಲ, ಸಮಾಜವನ್ನು ಸಂಘಟಿಸಬೇಕು ಅಂತ ಸಂಘವನ್ನು ಸ್ಥಾಪಿಸಿದರು. ಇಡೀ ಹಿಂದೂ ಸಮಾಜವನ್ನು ಸಂಘಟಿಸಬೇಕು, ಹಿಂದೂ ಸಮಾಜದೊಳಗೊಂದು ಸಂಘಟನೆ ಆಗಿ ಅಲ್ಲ, ಇಡೀ ಹಿಂದೂ ಸಮಾಜವನ್ನು ಸಂಘಟಿಸಬೇಕು ಅಂತೇಳಿ ಸಂಘ ಪ್ರಾರಂಭ ಆಯಿತು. ಶತಾಬ್ದಿ ವರ್ಷಾಚರಣೆ ಹೇಗೆ ಮಾಡಬೇಕು? ಶತಾಬ್ದಿ ವರ್ಷಾಚರಣೆಯನ್ನು ಹಿಂದೂ ಸಂಗಮದ ಮೂಲಕ ಮಾಡಬೇಕು. ಹಾಗಿದ್ರೆ ಸಮಾಜಕ್ಕೆ ಏನು ಸಂದೇಶ ಕೊಡಬೇಕು? ಸಮಾಜಕ್ಕೆ ಸಂದೇಶ ಕೊಡಬೇಕು, ಸಮಾಜದಲ್ಲಿ ಪಂಚ ಪರಿವರ್ತನೆಯನ್ನು ತರಬೇಕು. ಪಂಚ ಪರಿವರ್ತನೆಯ ಎಲ್ಲಿಂದ ಪ್ರಾರಂಭ ಆಗಬೇಕು? ಪಂಚ ಪರಿವರ್ತನೆ ಮನೆಯಿಂದಲೇ ಪ್ರಾರಂಭ ಆಗಬೇಕು. ಯಾಕೆ ಅಂದರೆ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ಅದಕ್ಕೆ ಕುಟುಂಬ ಪ್ರಬೋಧನ. ಮನೆತನ ಅನ್ನೋದು ಸುಮ್ಮನೆ ಮನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮನೆಯವರು ಅಂತ ಅನಿಸ್ಕೊಳ್ಳೋದಕ್ಕೆ ಕೇವಲ ರಕ್ತ ಸಂಬಂಧ ಸಾಕಾಗಲ್ಲ, ಭಾವ ಸಂಬಂಧನೂ ಬೇಕು. ಆ ಭಾವ ಸಂಬಂಧವನ್ನು ಗಟ್ಟಿ ಮಾಡುವ ಕೆಲಸ ಆಗ್ತಾ ಇದೆಯಾ? ಮನೆ ಮೊದಲ ಪಾಠಶಾಲೆ ಆಗ್ತಾ ಇದೆಯಾ? ಜನನಿ ಮೊದಲ ಗುರುವಾಗಿದ್ದಾಳ? ಎಲ್ಲಿ ಯಾವ ಮನೆಯಲ್ಲಿ ಮನೆ ಮೊದಲ ಪಾಠಶಾಲೆ ಆಗುತ್ತೋ, ಜನನಿ ಮೊದಲ ಗುರು ಆಗ್ತಾಳೋ, ಆ ಮನೆಯಲ್ಲಿ ಶಿವಾಜಿ, ವಿವೇಕಾನಂದರು, ಬಸವಣ್ಣನವರ ಪರಂಪರೆ ಹುಟ್ಟುತ್ತೆ.
ಕನಕದಾಸರ ಪರಂಪರೆ ಹುಟ್ಟುತ್ತೆ. ಅದಕ್ಕೇನು ಮಾಡಬೇಕು? ಅದಕ್ಕೆ ಕೌಟುಂಬಿಕ ಮೌಲ್ಯಗಳನ್ನು ಉಳಿಸಿ ಬೆಳೆಸುವ ಕೆಲಸ ಆಗಬೇಕು. ಕೌಟುಂಬಿಕ ಮೌಲ್ಯಗಳನ್ನು ಉಳಿಸಿ ಬೆಳೆಸದೇ ಇದ್ರೆ ಮನೆಯೊಂದು ಮೂರು ಬಾಗಿಲು ಆದೀತು ಆಗಬಾರದು. ಗೊತ್ತಿದೆ ಕೆಲಸದ ಒತ್ತಡ. ಬೆಳಿಗ್ಗೆ ಒಟ್ಟಿಗೆ ತಿಂಡಿ ಮಾಡೋದು ಕಷ್ಟ ಆಗಬಹುದು. ಮಕ್ಕಳು ಬೇಗ ಸ್ಕೂಲಿಗೆ ಹೋಗ್ತವೆ, ಮನೆಯವರು ಜಮೀನಿಗೆ ಹೋಗಿರ್ತಾರೆ. ಇವೆಲ್ಲ ಮಾಡಿ ಒಟ್ಟಿಗೆ ತಿಂಡಿ ಮಾಡೋದು ಕಷ್ಟ. ಮಧ್ಯಾಹ್ನದ ಒಟ್ಟಿಗೆ ಸೇರ್ಲಿಕ್ಕೆ ಕಷ್ಟ. ಆದರೆ ರಾತ್ರಿ ಊಟನ ಒಟ್ಟಿಗೆ ಮಾಡ್ಬೋದಾ? ಈ ಪದ್ಧತಿ ನಮ್ಮ ಮನೆಗಳಲ್ಲಿ ಇದೆಯಾ? ರಾತ್ರಿ ಊಟ ಒಟ್ಟಿಗೆ ಮಾಡ್ತೇವೆ, ಒಂದು ನಿಶ್ಚಿತ ಸಮಯದಲ್ಲಿ ಮಾಡ್ತೇವೆ. ಈ ಪದ್ಧತಿ ಇದೆಯಾ? ಇದ್ರೆ ಸಂತೋಷ, ಇಲ್ಲದೆ ಇದ್ರೆ ರಾತ್ರಿ ಊಟಕ್ಕೆ ಒಟ್ಟಿಗೆ ಸೇರಲೇಬೇಕು ಅನ್ನುವ ಸಂಸ್ಕಾರವನ್ನು ಮನೆಯಲ್ಲಿ ಸ್ಥಾಪಿಸಬೇಕಾದ ಅವಶ್ಯಕತೆ ಇದೆ. ಆ ಸಂದರ್ಭದಲ್ಲಿ ಮನೆಯ ಕಷ್ಟ ಸುಖಗಳನ್ನೆಲ್ಲ ಚರ್ಚಿಸಿದ್ರೆ, ಆಗು ಹೋಗುಗಳ ಬಗ್ಗೆ ಚರ್ಚೆ ಆದರೆ ಆಗ ದೊಡ್ಡವರ ಜೊತೆಗೆ ಮಕ್ಕಳಿಗೂ ಕೂಡ ಜವಾಬ್ದಾರಿ ಬೆಳೆಯುತ್ತೆ. ಅಣ್ಣ ತಮ್ಮ ಬೇರೆ ಬೇರೆ ಇದ್ದೀವಿ, ಯಾವುದೋ ಉದ್ಯೋಗ ನಿಮಿತ್ತ ಇನ್ನೊಂದು ಊರಲ್ಲಿದ್ದಾರೆ. ನಾವು ದೀಪಾವಳಿ ಹಬ್ಬ ಒಬ್ಬರ ಮನೆಯಲ್ಲಿ ಎಲ್ಲ ಕುಟುಂಬಸ್ಥರು ಒಟ್ಟಿಗೆ ಸೇರಿ, ಸಂಕ್ರಾಂತಿ ಒಂದು ಕಡೆಗೆ, ಶಿವರಾತ್ರಿ ಒಂದು ಕಡೆಗೆ ಮಾಡ್ಬೋದಾ? ಹಾಗೆ ಮಾಡಿದ್ರೆ ಇವ್ರು ನಮ್ಮ ಚಿಕ್ಕಪ್ಪ, ಇವ್ರು ನಮ್ಮ ದೊಡ್ಡಮ್ಮ, ಇವ್ರು ನಮ್ಮ ಮಾವ, ಇವ್ರ ಭಾವ, ಈ ಸಂಬಂಧ ಉಳಿತವೆ. ಇಲ್ಲದೆ ಇದ್ರೆ ದೊಡ್ಡವರೆಲ್ಲ, ಗಂಡಸರೆಲ್ಲ ಅಂಕಲ್ಲು, ಹೆಂಗಸರೆಲ್ಲ ಆಂಟಿ ಆಗಿಬಿಡ್ತಾರೆ. ಮನೆ ಅಂದ ತಕ್ಷಣನೇ ಮನೆಗೆ ಒಂದು ಕುಲದೇವರಿದ್ದಾರೆ. ವರ್ಷಕ್ಕೊಮ್ಮೆ ಆದರೂ ಇಡೀ ಮನೆಯವರೆಲ್ಲ ಸೇರಿ ಕುಲದೇವರ ಗುಡಿಗೆ ಹೋಗ್ತೇವಾ? ಕುಲದೇವರ ಮತ್ತು ನಮ್ಮ ಮನೆತನದ ಸಂಬಂಧವನ್ನು ನಮ್ಮ ಮಕ್ಕಳಿಗೆ ತಿಳಿಸ್ತೇವಾ? ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರಿಗೆ ಗೌರವ ಕೊಡೋ ಪದ್ಧತಿ ಇದೆಯಾ? ಅದಿಲ್ಲದೆ ಇದ್ರೆ ಅದನ್ನು ಸ್ಥಾಪಿಸಬೇಕಾಗಿರೋ ಜವಾಬ್ದಾರಿ ಯಾರ್ದಿದೆ? ನಮ್ಮ ಮಕ್ಕಳು ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ನಾವು ಆಸೆಯಿಂದ ಬೆಳೆಸ್ತೇವೆ. ನಮ್ಮ ತಂದೆ ತಾಯಿನೂ ಅದೇ ಆಸೆ ಇಟ್ಕೊಂಡು ನಮ್ಮನ್ನು ಬೆಳೆಸಿದಾರಲ್ಲ. ನಾವು ನಮ್ಮ ತಂದೆ ತಾಯಿಗಳನ್ನ, ನಮ್ಮ ಮಕ್ಕಳ ಮೇಲೆ ಏನು ನಿರೀಕ್ಷೆ ಇಟ್ಟಿದ್ದೇವೆ ಅದೇ ನಿರೀಕ್ಷೆಯನ್ನ ನಮ್ಮ ತಂದೆ ತಾಯಿ ಇಟ್ಟಿದ್ರಲ್ಲ, ಅದಕ್ಕೆ ತಕ್ಕಂತೆ ನಾವು ನಡ್ಕೊಳ್ತಾ ಇದ್ದೇವ? ಕುಟುಂಬದ ಮೌಲ್ಯಗಳನ್ನು ಗಟ್ಟಿಗೊಳಿಸ್ಬೇಕಾಗಿರೋ ಹೊಣೆಗಾರಿಕೆ ನಮ್ಮ ಮೇಲೆ ಇದೆಯಲ್ಲ. ಅದಕ್ಕೆ ವಾರಕ್ಕೊಮ್ಮೆ ಕನಿಷ್ಠ ಒಂದು 20 ನಿಮಿಷ ವಚನಗಳನ್ನು ಒಟ್ಟಿಗೆ ಸೇರಿ ಹಾಡ್ಬೋದಾ? ಭಜನೆ ಒಟ್ಟಿಗೆ ಮಾಡ್ಬೋದಾ? ಇಲ್ಲದೇ ಇದ್ರೆ ಮನೆಗೆ ನಮ್ಮ ಮನೆತನದ ಸಂಸ್ಕಾರ ಬೆಳೆಯೋದು ಹೇಗೆ ಸಾಧ್ಯ? ಮುಂದುವರಿಯೋದು ಹೆಂಗೆ ಸಾಧ್ಯ? ನಾನು ದಿನ ಮಾಡಿ ಅಂತ ಹೇಳಲ್ಲ, ಗಂಟೆಗಟ್ಟಲೆ ಮಾಡಿ ಅಂತಲೂ ಹೇಳಲ್ಲ. 20 ನಿಮಿಷ ಒಟ್ಟಿಗೆ ಸೇರಿ ಒಂದು ವಚನ ಹೇಳಿದ್ರೆ ಆ ವಚನದ ಸಂಸ್ಕಾರ ನಮಗೂ ಬರುತ್ತಲ್ವಾ? ಈ ರೀತಿ ಕೌಟುಂಬಿಕ ಮೌಲ್ಯಗಳನ್ನ ಮನೆಯಲ್ಲಿ ಬಿತ್ತಬಹುದಾ? ಆದರೆ ಮನೆಗೆ ಬಂದಾಗ ನಮ್ಮ ಸಾಂಪ್ರದಾಯಿಕ ಉಡುಗೆಗಳಿಗೆ ನಾವು ತೊಡುವ ಪದ್ಧತಿ ನಮ್ಮ ಮನೇಲಿ ಇದೆಯಾ? ಈ ಪದ್ಧತಿಯನ್ನು ಉಳಿಸಿ ಬೆಳೆಸಬೇಕಾದ ಜವಾಬ್ದಾರಿ ಯಾರ್ದಿದೆ? ಆ ಜವಾಬ್ದಾರಿ ನಮ್ಮದೇ ಇದೆ. ಒಮ್ಮೆ ಕುಟುಂಬ ಗಟ್ಟಿಯಾದರೆ ಆ ಕುಟುಂಬವನ್ನು ಸಮಾಜದ ಜೊತೆಗೆ ಜೋಡಿಸ್ಬೇಕು. ಸಮಾಜದ ಜೊತೆಗೆ ಹೇಗೆ ಜೋಡಿಸ್ಬೇಕು? ಸಮಾಜದ ಜೊತೆಗೆ ಸಾಮರಸ್ಯದ ಮೂಲಕ ಜೋಡಿಸ್ಬೇಕು. ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಜಾತಿಗಳು ಹೇಗೆ ನಿರ್ಮಾಣ ಆದವು ಅಂತ ಹೇಳಿ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಅಕ್ಕ ಸಾಲಿಗನಾದ, ವೇದವನೋದಿ ಹಾರುವವನಾದ. ಇದು ಬಸವಣ್ಣವ್ರು ಹೇಳಿದ್ದು. ಕಬ್ಬಣ ಕಾಸಿ ಬಣಿತಿದ್ದವನು ಕಮ್ಮಾರ ಅನ್ಸ್ಕೊಂಡ, ಕುರಿ ಕಾಯ್ತಿದ್ದವನು ಕುರುಬ ಅನ್ಸ್ಕೊಂಡ, ದನ ಮೇಯಿಸ್ತಿದ್ದವನು ಗೊಲ್ಲ ಅನ್ಸ್ಕೊಂಡ, ಒಕ್ಕಲ್ತನ ಮಾಡ್ತಿದ್ದವರು ಒಕ್ಕಲಿಗರು ಆದ್ರು. ಹೀಗೆ ಜಾತಿಗಳ ನಿರ್ಮಾಣ ಆಗಿದ್ದು. ಅದಕ್ಕೆ ಮುಂಚೆ ನಮ್ಮ ಭಾರತೀಯ ಸಮಾಜ ವ್ಯವಸ್ಥೆಯಲ್ಲಿ ಚಾತುರ್ವರ್ಣ ಪದ್ಧತಿ ಇತ್ತು. ಅದು ಇಸ್ ನಾಟ್ ಎ ಬೈ ಬರ್ತ್, ಅದು ಹುಟ್ಟಿನಿಂದ ಇರಲಿಲ್ಲ.
ಕೃಷ್ಣ ಒಂದ್ ಕಡೆ ಹೇಳ್ತಾನೆ, ಚಾತುರ್ವರ್ಣ ಮಯಾ ಸೃಷ್ಟಿ ಗುಣಕರ್ಮ ವಿಭಾಗಶಃ. ನಾನು ಚಾತುರ್ವರ್ಣವನ್ನು ನಿರ್ಮಾಣ ಮಾಡಿದೆ ಗುಣಕರ್ಮಗಳ ಆಧಾರದಲ್ಲಿ ಅಂತೀನಿ. ಬ್ರಹ್ಮಜ್ಞಾನ ಪಡೆದು ಅಧ್ಯಯನ ಮತ್ತು ಅಧ್ಯಾಪನ ಮಾಡ್ತಿದ್ದವನು ಬ್ರಾಹ್ಮಣ ಅನ್ಸ್ಕೊಂಡ. ಈಗೇನಾಗಿದೆ? ಅದು ಬೈಬರ್ತಾಗಿದೆ. ಯಾರು ಧರ್ಮ ಮತ್ತು ದೇಶಕ್ಕಾಗಿ ಹೋರಾಟ ಮಾಡ್ತಿದ್ದ ಅವನು ಕ್ಷತ್ರಿಯ ಅನ್ಸ್ಕೊಂಡ. ಯಾರು ವ್ಯಾಪಾರ ಮಾಡಿ ಸಂಪತ್ತನ್ನು ಕ್ರೋಢೀಕರಿಸಿ ದಾನ ಮಾಡ್ತಾ ಇದ್ದ ಅವನು ವೈಶ್ಯ ಅನ್ಸ್ಕೊಂಡ. ಕಾಯಕವೇ ಕೈಲಾಸ ಅನ್ನೋ ತತ್ವದ ಮೇಲೆ ನಂಬಿಕೆ ಇಟ್ಟು ಕುಶಲಕರ್ಮಿಗಳಾಗಿ ಸಮಾಜದ ಆಧಾರ ಸ್ತಂಭ ಆಗಿದ್ದವನು ಶೂದ್ರ ಅನ್ಸ್ಕೊಂಡ. ಇಲ್ಲೆಲ್ಲೂ ತಾರತಮ್ಯ ಇರಲಿಲ್ಲ. ಕೆಲವರು ಹೇಳ್ತಾರೆ, ಶೂದ್ರನನ್ನ ಕಾಲಿಗೆ ಹೋಲಿಸಿದ್ರು, ಬ್ರಾಹ್ಮಣನನ್ನ ತಲೆಗೆ ಹೋಲಿಸಿದ್ರು. ಆದ್ರೆ ನಮಸ್ಕಾರ ಮಾಡಬೇಕಾದ್ರೆ ಕಾಲಿಗೆ ನಮಸ್ಕಾರ ಮಾಡ್ತಾರೋ ತಲೆಗೆ ನಮಸ್ಕಾರ ಮಾಡ್ತಾರೋ? ತಲೆಬಾಗಿ ಕಾಲಿಗೆ ನಮಸ್ಕಾರ ಮಾಡ್ತೀವಿ. ಇಂಥ ಒಂದು ಗುಣಗ್ರಾಹಿ ಸಮಾಜ ವ್ಯವಸ್ಥೆ ಅದು ಜಾತಿಯಾಗಿ ಬದಲಾಯಿತು. ಜಾತಿ ಅನ್ನೋದು ಅಭಿಮಾನವಾಗಿ ಮಾತ್ರ ಉಳಿಲಿಲ್ಲ, ಅದು ಅಹಂಕಾರವಾಗಿ ಪರಿವರ್ತನೆ ಆಯಿತು. ನಾವೇ ಶ್ರೇಷ್ಠ ಅನ್ನುವಂಥ ಅಹಂಕಾರವಾಗಿ ಪರಿವರ್ತನೆ ಆಯಿತು. ಅದರ ಪರಿಣಾಮ ಸಮಾಜದಲ್ಲಿ ಜಾತೀಯತೆ ಮತ್ತು ಅಸ್ಪೃಶ್ಯತೆ ನಿರ್ಮಾಣ ಆಯಿತು. ಯಾವುದು ಗುಣಗ್ರಾಹಿ ಸಮಾಜ ಇತ್ತೋ ಆ ಸಮಾಜದೊಳಗೆ ಯಾವ ಕೆಟ್ಟ ಪದ್ಧತಿಗಳು ಬಂದ್ಬಿಡ್ತು ಅಂದ್ರೆ, ಒಬ್ಬ ಕವಿ ಸಂಕಟದಿಂದ ಹೇಳ್ತಾನೆ, ಹುಟ್ಟಿನಿಂದಲೇ ಜಾತಿ ಹಣೆಪಟ್ಟಿ ಹಚ್ಚುತ್ತಾ ಮುಟ್ಟದೆ ಅಟ್ಟುವುದು ಸರಿಯೇ, ಅಂತರಿಕ್ಷಕ್ಕೆ ಅಡಿಯಿಟ್ಟ ನರನಿಂದು ಅಂತರವ ತೋರುವುದು ತರವೇ, ಪ್ರಾಣಿ ಪಕ್ಷಿಯೊಳಿತು ಐಕ್ಯಮತ್ಯದ ಭಾವ ಸಣ್ಣಿರುವೆ ತೆರೆಸೀತೆ ಕಣ್ಣ, ಅಣು ಅಣುವ ಸೃಷ್ಟಿ ಮಾಡಿರಲು ಮಹಾದೇವ ಮತ್ತೇಕೆ ಅಸ್ಪೃಶ್ಯ ವರ್ಣ ಅಂತ ಕೇಳ್ತಾನೆ. ಇಡೀ ಜಗತ್ತನ್ನು ಸೃಷ್ಟಿ ಮಾಡಿರೋದು ಮಹಾದೇವ ಅಂತ ನಂಬ್ತೇವೆ ನಾವು. ಅಣು ಅಣುವನ್ನು ಸೃಷ್ಟಿ ಮಾಡಿರೋದು ಭಗವಂತ. ಎಲ್ಲರೊಳಗೆ ಭಗವಂತ ಚೈತನ್ಯ ರೂಪಿಯಾಗಿ ಆತ್ಮಸ್ವರೂಪಿಯಾಗಿ ಇದ್ದಾನೆ ಅಂತೇಳಿ ನಂಬ್ತೇವೆ ನಾವು. ಹೀಗೆ ನಂಬುವ ನಾವು ಇವತ್ತು ಚಂದ್ರನಿಗೆ ಕಾಲಿಟ್ಟಿದ್ದೇವೆ. ಮನುಷ್ಯರ ನಡುವೆ ಅಂತರ ತೋರೋದು ತರವೇ ಅಂತ ಕೇಳ್ತಾರೆ. ಅದನ್ನೇ ಬಸವಣ್ಣ ಅವರು ಹೇಳಿದರು, ಕಾಗೆ ಒಂದಗುಳ ಕಂಡರೆ ಕರೆಯುವುದು ತನ್ನ ಬಳಗವೆಲ್ಲವ. ಇವತ್ತು ನಾವು ಮನುಷ್ಯರ ನಡುವೆ ಅಂತರ ತೋರೋದು ತರವೇ ಅಂತ ಪ್ರಶ್ನಿಸ್ತಾನೆ ಕವಿ. ನಮ್ಮ ವೇದಗಳು ಅಂತರ ತೋರೋದನ್ನು ಹೇಳಲಿಲ್ಲ, ನಮ್ಮ ವಚನಗಳು ಅಂತರ ತೋರೋದನ್ನು ಕಲಿಸ್ಕೊಡ್ಲಿಲ್ಲ. ಹಾಗಿದ್ರೂ ಈ ಜಾತೀಯತೆ ಮತ್ತು ಅಸ್ಪೃಶ್ಯತೆ ಸಮಾಜವನ್ನು ಹೊಕ್ಕಿಬಿಟ್ಟಿದೆ. ಮನುಷ್ಯನನ್ನ ಹಿಂದೂ ಸಮಾಜ ಅಂತ ಭಾವಿಸಿ, ಕೈ ಹೆಸರು ಬೇರೆ, ಮಾಡೋ ಕೆಲಸನೇ ಬೇರೆ. ಕಿವಿ ಹೆಸರು ಬೇರೆ, ಅದ್ರ ಕೆಲಸನೇ ಬೇರೆ. ಕಣ್ಣು ಅದ್ರ ಹೆಸರು ಬೇರೆ, ಅದು ಮಾಡುವ ಕೆಲಸನೇ ಬೇರೆ. ಬಾಯಿ ಮಾತಾಡುತ್ತೆ, ಕಾಲು ಹೊತ್ಕೊಂಡು ಓಡಾಡುತ್ತೆ. ಇವುಗಳ ನಡುವೆ ಒಂದು ಶಾರೀರಿಕ ಸಂಬಂಧ ಇದೆಯಾ ಇಲ್ವೋ? ಅಂಗಾಂಗ ಭಾವ ಸಂಬಂಧ ಇದೆಯಾ ಇಲ್ವೋ? ಅಂಗಾಂಗ ಭಾವ ಸಂಬಂಧ ಇರೋ ಕಾರಣಕ್ಕೆ ಕಾಲಿಗೆ ಮುಳ್ಳು ಹೊಕ್ಕಿದ ಮರುಕ್ಷಣದಲ್ಲಿ ನರ ಮೆದುಳಿಗೆ ಸಂದೇಶ ಕೊಡುತ್ತೆ. ಇಡೀ ಶರೀರ ನೋವು ಅನುಭವಿಸುತ್ತೆ. ಕಣ್ಣು ಒಂದು ಕ್ಷಣನೂ ತಡ ಮಾಡದೆ ಹೊಕ್ಕಿರುವ ಮುಳ್ಳನ್ನು ಪತ್ತೆ ಹಚ್ಚುವ ಕೆಲಸ ಮಾಡುತ್ತೆ. ತನ್ನ ನೋವನ್ನು ವ್ಯಕ್ತಪಡಿಸೋದಕ್ಕೆ ಕಣ್ಣಲ್ಲಿ ನೀರು ಸೂರಿಸುತ್ತೆ. ಕೈ ಮಿಂಚಿನ ವೇಗದಲ್ಲಿ ಮುಳ್ಳನ್ನು ಕಿತ್ತು ಹಾಕುವ ಪ್ರಯತ್ನ ಮಾಡುತ್ತೆ. ಒಂದು ವೇಳೆ ಈಗ ಆಗದೆ ಕಾಲಿಗೆ ತಾನೇ ಮುಳ್ಳು ಹೊಕ್ಕಿದ್ದು, ಇಡೀ ಶರೀರ ನಾನೇ ಹೊತ್ಕೊಂಡು ಓಡಾಡ್ತೀನಿ, ನಾನಿಲ್ಲದೆ ಇದ್ರೆ ನೀವು ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಗಾಂಚಲಿ ಮಾಡ್ತಾ ಇತ್ತು, ಹಿಂಗಾಗಿದ್ದೇ ಒಳ್ಳೇದಾಯ್ತು ಅಂತ ನರ ಮೆದುಳಿಗೆ ಸಂದೇಶ ಕೊಡದೇ ಇದ್ರೆ, ಕೈ ಸ್ಟ್ರೈಕ್ ಮಾಡಿದ್ರೆ, ಕಣ್ಣು ಅಸಹಕಾರ ಚಳವಳಿ ಮಾಡಿದ್ರೆ, ಕಾಲಿಗೆ ಹೊಕ್ಕ ಮುಳ್ಳು 4 ದಿನಕ್ಕೆ ಭಾವ ಆಗುತ್ತೆ, ಕಿವು ತುಂಬಿಕೊಳ್ಳುತ್ತೆ. ಆಗಲೂ ನಿರ್ಲಕ್ಷ್ಯ ಮಾಡಿದರೆ ಗ್ಯಾಂಗ್ರೀನ್ ಆಗತ್ತೆ. ಆಗಲೂ ನಿರ್ಲಕ್ಷ್ಯ ಮಾಡಿದ್ರೆ ವಿಷವೇರಿ ಮನುಷ್ಯ ಸತ್ತೋಗ್ತಾರೆ. ಇದನ್ನು ಹಿಂದೂ ಸಮಾಜಕ್ಕೆ ಹೋಲಿಸಿ. ಜಾತೀಯತೆ ಮತ್ತು ಅಸ್ಪೃಶ್ಯತೆ ಅನ್ನುವಂಥ ಮುಳ್ಳು ಸಮಾಜವನ್ನು ಹೊಕ್ಕಿದೆ. ಅದನ್ನು ತೆಗಿಬೇಕಾಗಿರೋ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತಾ ಇದ್ರೆ ಅದು ಗ್ಯಾಂಗ್ರೀನ್ ಆಗಿ ವಿಷವೇರಿ ಹಿಂದೂ ಸಮಾಜವನ್ನು ಕೊಲ್ಲುತ್ತೋ ಇಲ್ವೋ? ಹಿಂದೂ ಸಮಾಜವನ್ನು ಕೊಂದ್ರೆ ಕೈ ಬದುಕೋಕೆ ಸಾಧ್ಯನಾ? ಕಣ್ಣು ಬದುಕೋಕೆ ಸಾಧ್ಯನಾ? ಕಾಲು ಉಳಿಯೋಕೆ ಸಾಧ್ಯನಾ? ಹಾಗಿದ್ರೆ ಏನು ಮಾಡಬೇಕು? ಇದನ್ನೇ ಹೇಳಿದ್ದು ಬಸವಣ್ಣವರು, ಇವನಾರವನೆಂದೆಣಿಸದಿರಯ್ಯ,
ಇವ ನಮ್ಮವ ಇವ ನಮ್ಮವನೆಂದೆಣಿಸಯ್ಯ, ಮನೆಯ ಮಗನೆಂದೆಣಿಸಯ್ಯ ಕೂಡಲ ಸಂಗಮ ದೇವ. ಎಚ್ಚರಿಸುವ ಪ್ರಯತ್ನವನ್ನ ಎಲ್ಲ ಜ್ಞಾನಿಗಳು ಮಾಡಿದ್ದಾರೆ. ಸರ್ವಜ್ಞ ಹೇಳ್ತಾರೆ, ಇರುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಗ್ನಿಯೊಂದೇ ಇರುತ್ತಿರಲು, ನಡುವೆ ಭೇದ ಎತ್ತನದು ಸರ್ವಜ್ಞ ಅಂತ ಕೇಳ್ತಾರೆ. ಕನಕದಾಸ್ ಹೇಳಿದ್ರು, ಕುಲ ಕುಲ ಕುಲವೆಂದು ಬಡಿದಾಡದಿರಿ, ಕುಲದ ನೆಲೆಯೇನೇನಾದರೂ ಬಲ್ಲಿರಾ ಅಂತ ಪ್ರಶ್ನಿಸ್ತಾರೆ. ನಮ್ಮಲ್ಲಿ ಜಾತಿಗೊಂದು ಸ್ವರ್ಗ ಇದೆಯಾ? ಜಾತಿಗೊಂದು ಸ್ವರ್ಗ ಇಲ್ಲ. ಶ್ರೀಮಂತಿಕೆ ಮೇಲೆ ಸ್ವರ್ಗಕ್ಕೆ ಹೋಗಕ್ಕಾಗತ್ತಾ? ಅಥವಾ ಅಧಿಕಾರ ಬಲದ ಮೇಲೆ ಸ್ವರ್ಗಕ್ಕೆ ಹೋಗಕ್ಕಾಗತ್ತಾ? ಅಧಿಕಾರ ಬಲದ ಮೇಲೂ ಹೋಗಕ್ಕಾಗಲ್ಲ, ಶ್ರೀಮಂತಿಕೆ ಮೇಲೂ ಹೋಗಕ್ಕಾಗಲ್ಲ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ಪುಣ್ಯ ಮಾಡಬೇಕು. ಪುಣ್ಯ ಯಾವುದ್ರಲ್ಲಿ ಬರುತ್ತೆ? ಪರೋಪಕಾರದಿಂದ ಬರುತ್ತೆ. ಪರೋಪಕಾರಾಯ ಪುಣ್ಯಾಯ, ಪರಪೀಡನಾಯ ಪಾಪಾಯ. ಹಾಗಿದ್ದ ಮೇಲೆ ಭಗವಂತ ಜಾತೀಯತೆಯನ್ನು ಸೃಷ್ಟಿ ಮಾಡಲಿಲ್ಲ, ನಾವು ಜಾತೀಯತೆ ಸೃಷ್ಟಿ ಮಾಡ್ಕೊಂಡಿದ್ದೇವೆ. ಇದರಿಂದ ನಾಡಿಗೆ ಒಳ್ಳೇದಾಗಿದೆಯಾ ಅಂದ್ರೆ ಒಳ್ಳೇದಾಗಿಲ್ಲ. ಹಾಗಿದ್ಮೇಲೆ ಅದನ್ನ ದೂರ ಸರಿಸಿ ಭಾವೈಕ್ಯತೆಯ ಸಂಬಂಧವನ್ನು ಬೆಳೆಸಬೇಕಾದಂಥ ಜವಾಬ್ದಾರಿ ಯಾರ್ದಿದೆ? ಹಿಂದೂ ಸಮಾಜದ್ದೇ ಇದೆ. ಅದಕ್ಕಾಗಿ ಸಾಮರಸ್ಯವನ್ನು ಮೂಡಿಸಬೇಕಾದ ಅವಶ್ಯಕತೆ ಇದೆ, ಸಾಮರಸ್ಯವನ್ನು ಬಿತ್ತಬೇಕಾದ ಅವಶ್ಯಕತೆ ಇದೆ. ಇದಕ್ಕೇನು ಮಾಡಬೇಕು? ಬಸವಣ್ಣನವ್ರ ಫೋಟೋ ನಮ್ಮ ಮನೆಗೆ ಬಂದಿದೆ, ಬಸವಣ್ಣನವ್ರ ತತ್ವ ನಮ್ಮ ಮನೆಗೆ ತರಬೇಕೋ ಬೇಡವಾ? ಬಸವಣ್ಣವ್ರ ತತ್ವ ಯಾವುದು? ಇವನಾರವ ಇವನಾರವನೆಂದೆಣಿಸದಿರಯ್ಯ, ಇವ ನಮ್ಮವನೆಂದೆಣಿಸಯ್ಯ. ಬಸವಣ್ಣವ್ರ ತತ್ವ ಯಾವುದು? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಲು ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ಈ ತತ್ವ ಬಂದಿದೆಯಾ ಮನೆಗೆ? ಈ ತತ್ವ ಬರದೇ ಇದ್ರೆ ಬಸವಣ್ಣ ಫೋಟೋ ಮಾತ್ರ ಬಂತು, ತತ್ವ ತರಬೇಕಾದ ಜವಾಬ್ದಾರಿ ಯಾರ್ದು? ಈ ತತ್ವ ಬಂದ್ರೆ ನಮ್ಮೂರಿನ ಎಲ್ಲ ದೇವಾಲಯಗಳು ಸರ್ವರಿಗೂ ಮುಕ್ತ ಆಗಬೇಕೋ ಬೇಡವೋ? ನಮ್ಮೂರಿನಲ್ಲಿ ಜಾತೀಯತೆ, ಅಸ್ಪೃಶ್ಯತೆ ಇಲ್ಲದಂತೆ ನೋಡ್ಕೊಳ್ಬೇಕಾದ ಜವಾಬ್ದಾರಿ ನಮ್ದು, ಹೌದೋ ಅಲ್ವೋ? ನಾವು ಬಸವಣ್ಣನವರ ತಾತ್ವಿಕ ವಾರಸುದಾರರಾಗಬೇಕು, ಕನಕದಾಸರ ತಾತ್ವಿಕ ವಾರಸುದಾರರಾಗಬೇಕು, ಸರ್ವಜ್ಞನ ತಾತ್ವಿಕ ವಾರಸುದಾರರಾಗಬೇಕು, ರಾಮಾನುಜಾಚಾರ್ಯರ ತಾತ್ವಿಕ ವಾರಸುದಾರರಾಗಬೇಕು. ಹಾಗೆ ಏನು ಮಾಡಬೇಕು? ನಾವು ಸಂಕಲ್ಪ ಮಾಡಬೇಕು, ನಮ್ಮ ಮನ ಮತ್ತು ಮನೆಯಲ್ಲಿ ಜಾತೀಯತೆ ಮತ್ತು ಅಸ್ಪೃಶ್ಯತೆಗೆ ಜಾಗ ಇಲ್ಲ. ನಮ್ಮ ಊರಿನಲ್ಲೂ ಅದಕ್ಕೆ ಜಾಗ ಕೊಡಲ್ಲ. ಈ ಮೂಲಕ ಸಾಮರಸ್ಯದ ಸದ್ಭಾವನೆಯನ್ನು ನಾವು ಮೂಡಿಸ್ತೇವೆ. ವೇದ ಮತ್ತು ವಚನಗಳ ಸಾರವನ್ನ ಸಮಾಜದಲ್ಲಿ ಉಳಿಸಿ ಬೆಳೆಸುವ ಕೆಲಸ ಮಾಡ್ತೇವೆ. ಮಾಡ್ಬೋದಾ? ಮೂರನೇದು ಪರಿಸರ. ಕೋವಿಡ್ ಕಾಲದಲ್ಲಿ ಒಂದೊಂದು ಸಿಲಿಂಡ್ರಿಗೆ ಎಷ್ಟು ಒದ್ದಾಡಿದ್ದೀವಿ ನಿಮ್ಗೆ ಗೊತ್ತಿದೆ. ಆದರೆ ಭಗವಂತ ನಮಗೆ ಇಷ್ಟೆಲ್ಲ ಆಮ್ಲಜನಕ ಕೊಟ್ಟಿದ್ದಾನೆ. ಯಾವುದ್ರ ಮೂಲಕ ಕೊಟ್ಟ? ಗಿಡ ಮರಗಳ ಮೂಲಕ ಕೊಟ್ಟ. ನಮ್ಮ ಹಿರಿಯರು ಹಿಂದೆ ಮನೆಗೊಂದು ಮರ ಕಡಿಬೇಕು ಅಂತಂದ್ರೂ ಆ ಮರನ ಪೂಜೆ ಮಾಡಿ, ಅದ್ರ ಒಂದು ಮರ ಕಡಿತೀವಿ ಅಂದರೆ 100 ಸಸಿ ನೆಟ್ಟು ಅದನ್ನು ಕಡ್ಕೊಂಬರ್ತಿದ್ರಂತೆ. ಅದು ಆ ಪೂಜೆ ಮಾಡಿ, ಕ್ಷಮಿಸು ನಿನ್ನ ಕಡಿತಾ ಇದ್ದೀವಿ, ಅದರ ಆಶೀರ್ವಾದ ಮಾಡಬೇಕು ನೀನು ಅಂತ ಕಡಿತಿದ್ರಂತೆ. ಇವತ್ತು ನಾವು ಹೊಸಲು ಪೂಜೆ ಮಾಡ್ತೀವಲ್ಲ, ಅದನ್ನ ಸಾಂಕೇತಿಕವಾಗಿ ಉಳಿಸ್ಕೊಂಡಿದ್ದೀವಿ. ಗಿಡ ನೆಡ್ತಾ ಇದ್ದೀವ? ಪರಿಸರವನ್ನು ನಾವು ಉಳಿಸ್ತಾ ಇದ್ರೆ ಏನಾಗತ್ತೆ? ಈ ಧರ್ಮೋ ರಕ್ಷತಿ ರಕ್ಷಿತ ಅಂತೀವಲ್ಲ, ಧರ್ಮ ಯಾವುದು? ಇಡೀ ಜಗತ್ ಸೃಷ್ಟಿಯಾಗಿರೋದು ಪಂಚಭೂತಗಳ ಮೂಲಕ. ಆ ಪಂಚಭೂತಗಳನ್ನು ರಕ್ಷಣೆ ಮಾಡಿದ್ರೆ ಮಾತ್ರ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಒಂದು ಕಾಲದಲ್ಲಿ ಬಳಸೋ ಕಟ್ಟೆ ಆಗಿದ್ದಂಥ ನಮ್ಮೂರಿನ ಕಟ್ಟೆ, ನಮ್ಮೂರಿನ ಕೆರೆ ಇವತ್ತು ಕಸದ ಆಗಿದೆಯಲ್ಲ. ಯಾರು ಮಾಡಿದ್ ಕಸದ ತೊಟ್ಟಿ? ನಾವು ಗಂಗೆ ಪೂಜೆ ಮಾಡುವ ಸಂಸ್ಕೃತಿಯನ್ನು ಹೊಂದಿದ ನಾವು ನಮ್ಮೂರಿನ ಕೆರೆಯನ್ನ ಕಸದ ತೊಟ್ಟಿಯಾಗಿ ಪರಿವರ್ತನೆ ಮಾಡಿದೀವಲ್ಲ. ಗಂಗೆ ನಮಗೆ ಆಶೀರ್ವಾದ ಮಾಡ್ತಾಳ? ಆ ಗಂಗೆ ಆಶೀರ್ವಾದ ಮಾಡಬೇಕು ಅಂದ್ರೆ ಬರೀ ಪೂಜಿಸೋದು ಮಾತ್ರ ಅಲ್ಲ, ಅದನ್ನು ಪವಿತ್ರವಾಗಿಡುವ ಜವಾಬ್ದಾರಿನೂ ನಮ್ಮದೇ ಇದೆಯಲ್ಲ. ಮನೆಯಲ್ಲಿ
ನೀರು ವೇಸ್ಟ್ ಆಗಿ ಹೋಗ್ತಾ ಇದೆ. ಒಂದೊಂದು ಹನಿ ನೀರು ಕೂಡ ಅಮೂಲ್ಯ. ಅದನ್ನು ಉಳಿಸೋ ಜವಾಬ್ದಾರಿ ನಮ್ಮದೇ ಅಲ್ವಾ? ಈ ಮೂಲಕ ಪಂಚಭೂತಗಳನ್ನ, ಪರಿಸರವನ್ನ ಸಂರಕ್ಷಣೆ ಮಾಡುವ ಸಂಕಲ್ಪವನ್ನು ಹೊರಬೋದಾ? ಆ ಸಂಕಲ್ಪದ ಮೂಲಕ ಇವತ್ತು ಈ ಪರಿಸರವನ್ನು ಉಳಿಸ್ಕೊಂಡು ಮುಂದಿನ ಪೀಳಿಗೆಗೂ ಉಳಿಸಿ ಬೆಳೆಸಿ ಆ ಪರಿಕಲ್ಪನೆಯನ್ನು ಕೊಡ್ಬೋದಾ? ಇಲ್ಲದಿದ್ರೆ ಏನು ಗ್ಲೋಬಲ್ ವಾರ್ಮಿಂಗ್ ಅಂತ ಕೇಳ್ತಾ ಇದ್ದೀವಿ. ಇದೇ ಪಕ್ಕದ ಜಿಲ್ಲೆ ಹಾವೇರಿನಲ್ಲಿ ಒಂದು ಕೃಷಿ ವಿಚಾರ ಸಂಕಿರಣದಲ್ಲಿ ವಿಜ್ಞಾನಿಗಳೆಲ್ಲ ಮಾತಾಡ್ತಾ ಇದ್ರಂತೆ. ಈ ಗೊಬ್ಬರ ಹಾಕಬೇಕು, ಹೀಗೆ ಬೆಳೆ ಬರುತ್ತೆ, ಈ ಬೀಜ ಹಾಕಿದರೆ ಡಬಲ್ ಬೆಳೆ ಬರುತ್ತೆ ಅಂತೆಲ್ಲ ಮಾತಾಡ್ತಿದ್ರಂತೆ. ಒಬ್ಬ ತಾತಪ್ಪ ಸಂಘಟಕರ ಹತ್ರ ಬಂದು ನಾನೊಂದು ಮಾತಾಡ್ತೀನಿ ಅಂತ ಆ ಸಂಘಟಕರನ್ನ ಕೇಳಿದ್ರೆ, ತಡೆಯಜ್ಜ, ಎಲ್ಲ ವಿಜ್ಞಾನಿಗಳೆಲ್ಲ ಬಂದಿದ್ದಾರೆ, ದೊಡ್ಡವರೆಲ್ಲ, ನಿಂದೇನು ಮಾತು ಕೇಳು, ಕೂತ್ಕೋ ಅಂದ್ರಂತೆ. ಒಂದೇ ಒಂದು ಮಾತು ಅನ್ನಂತೆ. ಈ ಕಾಟ ತಡಿಲಿಕ್ಕಾಗದೆ ಇನ್ನೇನು ಮಧ್ಯಾಹ್ನದ ಊಟ ಬಿಡೋ ಟೈಮಲ್ಲ, ಅದೇನು ಮಾತಾಡ್ತೀಯ ಮಾಡು, ಒಂದೇ ಮಾತಾವು ಅಂತ ಹೇಳಿ ಕೊಟ್ರಂತೆ. ಆ ತಾತ ಬಂದು ಮನುಷ್ಯ ಸತ್ತರೆ ಮಣ್ಣಿಗೆ, ಮಣ್ಣೇ ಸತ್ತರೆ ಮತ್ತೆಲ್ಲಿಗೆ ಅಂತ ಹೇಳಿ ಕೂತ್ಕೊಬಿಟ್ನಂತೆ. ಮನುಷ್ಯ ಸತ್ತರೆ ಮಣ್ಣಿಗೆ, ಮಣ್ಣೇ ಸತ್ತರೆ ಮತ್ತೆಲ್ಲಿಗೆ. ನಾವು ವಿಷ ಹಾಕ್ತಾ ಇದ್ದೀವಲ್ಲ ಭೂಮಿ ತಾಯಿಗೆ, ಅಲ್ಲಿರೋ ಜೀವ ಜಂತುಗಳೆಲ್ಲ ಸಾಯಿಸ್ತಾ ಇದ್ದೀವಲ್ಲ, ಅದ್ರ ಪರಿಣಾಮ ತಾನೇ ಕ್ಯಾನ್ಸರು, ಅದ್ರ ಪರಿಣಾಮ ತಾನೇ ಕಾಣದೇ ಇರೋ ರೋಗಗಳೆಲ್ಲ, ಅದ್ರ ಪರಿಣಾಮ ತಾನೇ ಉಂಡ ತಕ್ಷಣ ಸುಸ್ತಾಗತ್ತೆ ಅಂತೇಳಿ ನಾವೇ ಹೇಳ್ತೀವಲ್ಲ. ಉಂಡ ತಕ್ಷಣ ಚೈತನ್ಯ ಬರಬೇಕಾಗಿತ್ತು, ಉಂಡ ತಕ್ಷಣ ಯಾಕೆ ಸುಸ್ತಾಗತ್ತೆ? ಒಲೆ ಹೊತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹೊತ್ತಿ ಉರಿದರೆ ನಿಲ್ಲಬಹುದೇ? ಭೂಮಿಗೆ ವಿಷ ಹಾಕ್ತಾ ಇದೀವಿ. ಅದನ್ನ ಅಕ್ಷರ ಬಾರದ ಅನುಭವಸ್ಥ ಒಂದು ಮಾತಿನಲ್ಲಿ ಕಟ್ಕೊಟ್ಟ. ನಾವೇನು ಮಾಡ್ತಾ ಇದ್ದೀವಿ? ಆ ಭೂಮಿ ತಾಯಿಯನ್ನ ವಿಷದಿಂದ ಮುಕ್ತ ಮಾಡಬೇಕಾಗಿರ್ತಕ್ಕಂಥ ಹೊಣೆಗಾರಿಕೆ ಯಾರ್ದು? ಹೊಣೆಗಾರಿಕೆ ನಮ್ಮದೇ ಅಲ್ವಾ? ಇದಕ್ಕಾಗಿ ಪರಿಸರವನ್ನು ಸಂರಕ್ಷಣೆ ಮಾಡುವ ಸಂಕಲ್ಪ ಮನೆಯಿಂದಲೇ ಪ್ರಾರಂಭ ಆಗಬೇಕು. ನಾವು ತೀರ್ಮಾನ ಮಾಡ್ಬೋದಾ? ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಬಳಕೆ ಮಾಡಲ್ಲ. ನಮ್ಮೂರಿನಲ್ಲಿ ಪ್ಲಾಸ್ಟಿಕ್ ಕಪ್ಪಿಗೆ ಜಾಗ ಇಲ್ಲ. ಆ ಉಪಯೋಗಿಸಿದ ಪ್ಲಾಸ್ಟಿಕ್ ಅನ್ನ ರೀಸೈಕಲ್ ಮಾಡೋದಕ್ಕೆ ಬಳಸ್ತೀವಿ. ನಮ್ಮೂರಿನ ಕೆರೆಗೆ ತಗೊಂಡೋಗಿ ಸುರಿಯಲ್ಲ. ನಮ್ಮೂರಲ್ಲಿ ತೀರ್ಮಾನ ಮಾಡ್ತೇವೆ, ಯಾವುದೇ ಶುಭ ಕಾರ್ಯ ಆದರೂ ಗಿಡ ನೆಡ್ತೇವೆ. ಹಿರಿಯರ ನೆನಪಿಗೂ ಕೂಡ ಗಿಡ ನೆಡ್ತೇವೆ. ನಮ್ಮೂರಿನ ಕೆರೆ ಕಟ್ಟೆಗಳ ಸಂರಕ್ಷಣೆ ನಮ್ಮೂರಿನ ಹೊಣೆ. ಒಂದು ಕಾಲದಲ್ಲಿ ಊರಿನ ಹೊಣೆ ಆಗಿತ್ತು, ಈಗ ಅದು ನಮ್ಮೂರಿನ ಹೊಣೆ. ನಾವು ಸಂರಕ್ಷಣೆ ಮಾಡ್ತೇವೆ. ಊರಿನಲ್ಲಿ ವನ ಇರುವಂತೆ ನೋಡ್ಕೊಳ್ತೇವೆ. ಭೂಮಿ ತಾಯಿಗೆ ವಿಷ ಹಾಕಲ್ಲ. ಇದು ಪರಿಸರ ಸಂರಕ್ಷಣೆಗೆ ಪಂಚ ಪರಿವರ್ತನೆಯಲ್ಲಿ ನಾವು ಮಾಡ್ಬೋದಾ? ನಾಲ್ಕನೇದು ನಾಗರಿಕ ಕರ್ತವ್ಯ. ನಾವೇ ದುಬೈಗೆ ಹೋದರೆ ಒಂದು ಚಾಕ್ಲೇಟ್ ತಿಂದರೆ ಡಸ್ಟ್ಬಿನ್ ಹುಡುಕ್ತೀವಿ. ಕಡಲೆಕಾಯಿ ತಿಂದರೆ ಅದನ್ನ ಕಟ್ಟಿ ಇಟ್ಕೊಂಡು ಡಸ್ಟ್ಬಿನ್ನಿಗೆ ಹಾಕಿ ಬರ್ತೀವಿ. ನಮ್ಮೂರಲ್ಲಿ ಏನು ಮಾಡ್ತೀವಿ? ಇರೋ ಜಾಗನೇ ತಿಪ್ಪೆಗುಂಡಿ ಮಾಡ್ತೀವಿ. ಗೊತ್ತಿದೆ ಹೆಲ್ಮೆಟ್ ಇಲ್ಲದೆ ಓಡಿಸ್ಬಾರ್ದು ಅಂತ. ಹೆಲ್ಮೆಟ್ ಇಲ್ಲದೆ ಹೋಗೋದು ಮಾತ್ರ ಅಲ್ಲ, ಟ್ರಿಬಲ್ ರೈಡ್ ಹೋಗ್ತೀವಿ. ಒನ್ ವೇ ಅಂತ ಗೊತ್ತು, ಒನ್ ವೇಲಿ ಹೋಗ್ತೀವಿ. ಸಿಗ್ನಲ್ ಲೈಟು ರೆಡ್ ಲೈಟ್ ಇದೆ, ಸಿಗ್ನಲ್ ಜಂಪ್ ಮಾಡಿ ಹೋಗ್ತೀವಿ. ಸರ್ಕಾರಿ ಆಸ್ತಿ ಅದು ನಮ್ಮದೇ ಆಸ್ತಿ, ನಮ್ಮದೇ ತೆರಿಗೆ ಹಣದ್ದು. ಸ್ಟ್ರೈಕ್ ಆದರೆ ಬಸ್ ಸಿಕ್ಕಲ್ಲಿ ಹೊಡಿತೀವಿ, ಬಸ್ ಸುಡ್ತೀವಿ. ಹಾಗಿದ್ರೆ ನಮ್ಮೂರಿನಲ್ಲಿ ನಾಗರಿಕ ಕರ್ತವ್ಯವನ್ನ ನಾವು ಪಾಲಿಸಬಾರ್ದ? ನಮ್ಮ ಹೊಣೆಗಾರಿಕೆ ಅಲ್ವಾ ನಮ್ಮ ನಾಗರಿಕ ಕರ್ತವ್ಯ ಮಾಡೋದು? ಹೊಣೆಗಾರಿಕೆ ನಮ್ಮದು ಅಂತಾದರೆ ನಾವು ಸಂಕಲ್ಪ ಮಾಡಬೇಕು. ನಾನು ಬದಲಾಗೋದ್ರ ಮೂಲಕ ಸಮಾಜ ಪರಿವರ್ತನೆಗೆ ನನ್ನಿಂದ ಪ್ರಾರಂಭ ಮಾಡ್ತೇನೆ. ನಾನು ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸಲ್ಲ, ಟ್ರಿಬಲ್ ರೈಡ್ ಹೋಗಲ್ಲ. ಹೇಗೆ ವಿದೇಶಕ್ಕೆ ಹೋದಾಗ ವರ್ತನೆ ಮಾಡ್ತೀನೋ ಅದೇ ರೀತಿ ವರ್ತನೆಯನ್ನು ನಮ್ಮೂರಲ್ಲೂ ನಾನು ಮಾಡ್ತೇನೆ.
ಕಸದ ತೊಟ್ಟಿಗೆ ಕಸ ಹಾಕ್ತೇನೆ, ಊರ್ನೆಲ್ಲ ಕಸದ ತೊಟ್ಟಿ ಮಾಡಲ್ಲ ಅನ್ನುವ ಸಂಕಲ್ಪವನ್ನು ನಾವೆಲ್ಲರೂ ಮಾಡಿದ್ದಾದ್ರೆ ಅನ್ಯಗ್ರಹದ ಜೀವಿಗಳು ಬಂದು ನಮ್ಮೂರನ್ನ ಕಸದ ತೊಟ್ಟಿಯಾಗಿ ಮಾಡಲ್ಲ, ನಾವೇ ಮಾಡ್ಕೊಂಡಿರೋದು. ಈ ನಾಗರಿಕ ಕರ್ತವ್ಯವನ್ನು ನಾವು ಪಾಲಿಸ್ಬೋದಾ? 5ನೇದು ಸ್ವದೇಶಿ. ಒಂದು ದೇಶ ಯಾವಾಗ ಅಭಿವೃದ್ಧಿಯಾಗತ್ತೆ ಅಂದರೆ ಅದು ಸ್ವಾವಲಂಬಿಯಾದಾಗ, ಅದು ಸ್ವಾಭಿಮಾನಿಯಾದಾಗ. ಸ್ವಾಭಿಮಾನಿ ಆಗೋದು ಅಂದರೆ ಚಿಂತನೆಯ ಮೂಲಕನೂ ಸ್ವಾಭಿಮಾನಿಯಾಗಬೇಕು, ಆಚರಣೆಯ ಮೂಲಕನೂ ಸ್ವಾಭಿಮಾನಿಯಾಗಬೇಕು. ನಮ್ಮ ದೇಶದ ವಸ್ತುಗಳನ್ನು ನಾವು ಬಳಕೆ ಮಾಡಿದ್ರೆ ನಮ್ಮ ದುಡ್ಡು ಎಲ್ಲಿರುತ್ತೆ? ನಮ್ಮೂರೊಳಗೆ ಇರುತ್ತೆ. ನಾಳೆ ಅವನು ಗುಡಿ ಕಟ್ಟಬೇಕೆ ಡೊನೇಷನ್ ಕೊಡು ಅಂತ ಹೇಳಿದ್ರೆ ಧಾರಾಳವಾಗಿ ಕೊಡ್ತಾನೆ. ನಮ್ಮೂರು ದುಡ್ಡು ಇಂಗ್ಲೆಂಡಿಗೋ ಅಮೇರಿಕಕ್ಕೋ ಚೀನಾಕ್ಕೋ ಜಪಾನಿಗೋ ಹೋದರೆ ಅಲ್ಲಿ ಭವ್ಯ ಕಟ್ಟಡಗಳು ನಿರ್ಮಾಣಗೊಳ್ತವೆ, ನಾವು ಸೊರಗ್ತೀವಿ. ಅದಕ್ಕೆ ಮೊದಲು ಸಾಮಾನ್ಯ ದಿನಬಳಕೆ ವಸ್ತುವಿಂದ ಪ್ರಾರಂಭ ಮಾಡೋಣ. ನಮ್ಮ ಟೂತ್ ಬ್ರಷ್ಷು, ನಮ್ಮ ಸೋಪು, ನಮ್ಮ ಪೇಸ್ಟು, ನಾವು ಹಾಕುವ ಶಾಂಪು ಅದು ದೇಶದವರೇ ತಯಾರಿಸಿದ್ದ ಅಥವಾ ವಿದೇಶಿ ಕಂಪ್ನಿನೋ? ವಿದೇಶಿ ಕಂಪ್ನಿ ಅಂತಾದರೆ ನಮಗೆ ಅರಿವಿಲ್ಲದೆ ಆರ್ಥಿಕ ದಾಸ್ಯದ ಕಡೆಗೆ ನಮ್ಮ ದೇಶವನ್ನು ದೂಡ್ತಾ ಇದ್ದೀವಿ. ದೇಶಿ ಬಳಕೆ ಪ್ರಾರಂಭ ಆದರೆ ನಮ್ಮ ದೇಶದಲ್ಲೇನೆ ಸಂಪತ್ತು ವೃದ್ಧಿ ಆಗತ್ತೆ. ಯಾವುದೋ ಅನಿವಾರ್ಯವೋ ಅದನ್ನು ಹೊರತುಪಡಿಸಿ ಉಳಿದಿದೆಲ್ಲದಕ್ಕೂ ದೇಶಿ ಉತ್ಪನ್ನಗಳಿಗೆ ನಾವು ಒತ್ತು ಕೊಟ್ಟರೆ ಸ್ವಾಭಾವಿಕವಾಗಿ ದೇಶ ಆತ್ಮನಿರ್ಭರ ಭಾರತ ಆಗತ್ತೆ, ಸ್ವಾವಲಂಬಿ ಭಾರತ ಆಗತ್ತೆ. ಸ್ವಾವಲಂಬಿ ಭಾರತವಾದರೆ ವಿಶ್ವಗುರು ಭಾರತ ಆಗೋದಕ್ಕೆ ಬಹಳ ಪರಿಶ್ರಮ ಪಡಬೇಕಾಗಿಲ್ಲ. ಯಾಕೆ ವಿಶ್ವಗುರು ಆಗಬೇಕು ಅಂದರೆ ನಮ್ಮ ಚಿಂತನೆ ಸರ್ವೇ ಜನೋ ಸುಖಿನೋ ಭವಂತು. ನಮ್ಮ ಚಿಂತನೆ ವಿಶ್ವ ಒಂದು ಕುಟುಂಬ. ಕುಟುಂಬ ಅಂದರೆ ವ್ಯವಹಾರ ಇಲ್ಲ, ಕುಟುಂಬ ಅಂದರೆ ತಾರತಮ್ಯ ಇಲ್ಲ, ಕುಟುಂಬ ಅಂದರೆ ಸಂಬಂಧ ಇದೆ. ಕುಟುಂಬದ ಪರಿಕಲ್ಪನೆಯನ್ನು ಜಗತ್ತಿಗೆ ಕೊಟ್ಟ ನಾಡು ನನ್ನ ದೇಶ. ಅದಕ್ಕೆ ನನ್ನ ದೇಶ ವಿಶ್ವಗುರು ಆಗಬೇಕು. ದೇವರಿಗೆ ಒಮ್ಮೆ ಕೇಳಿದ್ರಂತೆ ಭಕ್ತ, ನಿನಗೇನು ಬಲಿ ಬೇಕು? ಅವನು ಸಂಸ್ಕೃತದಲ್ಲಿ ಕೇಳ್ತಾನೆ, ಕುದುರೆ ಕೊಡ್ಲ, ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವಚ ನೈವಚಃ ಅಜಾಪುತ್ರಂ ಬಲಿದ್ವಂದ್ವಂ ದೈವೋ ದುರ್ಬಲಘಾತಕಃ. ದೇವ್ರನ್ನ ಕೇಳಿದಂತೆ, ಕುದುರೆ ಕೊಡ್ಲ ಅಂದರೆ ಬೇಡ ಅಂತಂತೆ, ಆನೆ ಬೇಡ ಬೇಡ ಅಂತಂತೆ, ಹುಲಿ ಅಂದರೆ ಬೇಡ ಬೇಡ ಅಂತ, ಕುರಿ ಅಂದರೆ ಆಗ್ಬೋದು ಅಂತಂತೆ. ನಾವು ದುರ್ಬಲರಾಗಿ ಉದಾತ್ತ ವಿಚಾರವನ್ನು ಹೇಳಿದರೆ ಜಗತ್ತು ನಮ್ಮ ಮಾತನ್ನು ಪರಿಗಣಿಸಲ್ಲ. ನಾವು ಸಾಮರ್ಥ್ಯವಂತರಾಗಿ ಆಗ ಜಗತ್ತಿಗೆ ಉದಾತ್ತ ವಿಚಾರಗಳನ್ನು ಹೇಳಿದ್ರೆ ಜಗತ್ತು ನಮ್ಮನ್ನು ಮಾತನ್ನು ಪರಿಗಣಿಸೋದು ಮಾತ್ರ ಅಲ್ಲ, ನಮ್ಮನ್ನು ಫಾಲೋ ಮಾಡುತ್ತೆ. ಇವತ್ತು ಜಗತ್ತಿನ 4ನೇ ಆರ್ಥಿಕ ಶಕ್ತಿ ಆಗಿರೋ ಕಾರಣಕ್ಕೆ ಬೇರೆ ದೇಶಗಳಿಗೆ ನಮ್ಮ ದೇಶದ ಪ್ರಧಾನ ಮಂತ್ರಿ ಹೋದರೆ ಭಾರತ್ ಮಾತಾ ಕಿ ಅನ್ನೋ ಘೋಷಣೆ ಅಲ್ಲಿ ಕೇಳುತ್ತೆ. ನಮ್ಮ ದೇಶದ ಪ್ರಧಾನ ಮಂತ್ರಿನ ಹೆಮ್ಮೆಯಿಂದ ಉದ್ಗರಿಸುವ ಮಾತುಗಳು ನಮಗೆ ಆನಂದವನ್ನು ತರ್ತವೆ. ನಾವು ಜಗತ್ತಿನ ನಂಬರ್ 1 ಆರ್ಥಿಕ ಶಕ್ತಿ ಆದರೆ ಆಗ ಜಗತ್ತು ಭಾರತವನ್ನು ಹಿಂಬಾಲಿಸುತ್ತೆ. ಅದನ್ನು ಮಾಡೋದಕ್ಕೆ ಮತ್ತೇನು ಮಾಡಬೇಕಾಗಿಲ್ಲ, ನಮ್ಮ ಮನೆಯಲ್ಲಿ ಮೊದಲು ಪಟ್ಟಿ ಮಾಡಬೇಕು. ದೇಶದಲ್ಲಿ ತಯಾರಿಸಿದ ವಸ್ತುಗಳು ಯಾವುದು, ದೇಶದವರೇ ತಯಾರಿಸಿದ ವಸ್ತುಗಳು ಯಾವುದು. ಮೊದಲನೇ ಆದ್ಯತೆ ದೇಶದವ್ರು ತಯಾರಿಸಿದ್ದಕ್ಕೆ, 2ನೇ ಆದ್ಯತೆ ದೇಶದಲ್ಲಿ ತಯಾರಿಸಿದ್ದಕ್ಕೆ, ಅನಿವಾರ್ಯವಾಗಿದ್ದು ಮಾತ್ರ ವಿದೇಶದ್ದು. ಈ ಚಿಂತನೆ ಮಾಡಿದ್ರೆ ನಮ್ಮ ದೇಶ ಕೆಲವೇ ದಶಕಗಳಲ್ಲಿ ಜಗತ್ತಿನ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆಯುತ್ತೆ. ಆಗ ಜಗತ್ತು ಭಾರತದ ವಿಚಾರವನ್ನು, ಭಾರತದ ಸಿದ್ಧಾಂತವನ್ನು ಅನುಕರಿಸೋದಕ್ಕೆ ಪ್ರಾರಂಭಿಸುತ್ತೆ. ಇಲ್ಲದೇ ಇದ್ರೆ ಆರ್ಥಿಕ ದಾಸ್ಯ ಉಳಿದೆಲ್ಲ ದಾಸ್ಯಕ್ಕೆ ಬುನಾದಿಯಾಗತ್ತೆ. ಅದಕ್ಕಾಗಿ 5ನೇದಾಗಿ ಸ್ವದೇಶಿ. ಮೊದಲನೇದು ಯಾವುದು? ಕುಟುಂಬ. ಯಾವುದು? ಜೋರಾಗಿ ಹೇಳಿ, ಯಾವುದು? ಕುಟುಂಬ ಅಂದರೆ ನಮ್ಮ ಮನೆಯಿಂದ ಪ್ರಾರಂಭ ಆಗಬೇಕು. ಮನೆಯ ಮೊದಲ ಪಾಠಶಾಲೆ ಆಗಬೇಕು. ಸಂಸ್ಕಾರ ಕೊಡುವ ಪಾಠಶಾಲೆ ಆಗಬೇಕು. ಗುಣಗಳನ್ನು ಬೆಳೆಸುವ ಪಾಠಶಾಲೆ ಆಗಬೇಕು. ದುರ್ಗುಣಗಳನ್ನು ಬೆಳೆಸುವಲ್ಲ.
ಗುಣಗಳನ್ನು ಬೆಳೆಸುವ ಪಾಠಶಾಲೆ ಆಗಬೇಕು. ಅದಕ್ಕೆ ಭಜನೆ, ಭೋಜನ, ಸಹಭೋಜನ, ಸ್ವಭೂಷ, ನಮ್ಮ ದೇಶೀಯ ಭೂಷಣಗಳು, ಹಬ್ಬ ಆದಾಗಲೂ ಬರ್ಮಡ ಹಾಕ್ಕೊಂಡಿರ್ತೀವೋ ಅಥವಾ ಪಂಚೆ ಸುತ್ತಕೊಂಡಿರ್ತೀವೋ, ದೇವರಿಗೆ ಹಿತಾರಿಗೆ ಇಡಬೇಕಾದ್ರೂ ನೈಟಿ ಹಾಕೊಂಡು ಹಿತಾರಿ ಇಡ್ತೀವೋ ಅಥವಾ ಸೀರೆ ಉಟ್ಕೊಂಡು ಹಣೆ ಕುಂಕುಮ ಇಟ್ಕೊಂಡು ವಿಭೂತಿ ಬೆಳ್ಕೊಂಡಿರ್ತೀವೋ. ನಾವು ಸಂಸ್ಕಾರ ಕೊಡಬೇಕಲ್ಲ, ಉಳಿಸ್ಬೇಕಲ್ಲ. ಎರಡನೇದು ಸಾಮರಸ್ಯದ ಸದ್ಭಾವನೆಯನ್ನು ನಮ್ಮ ಮನೆಯಿಂದ ಪ್ರಾರಂಭಿಸಿ ಸಮಾಜಕ್ಕೆ ಅದನ್ನು ಬಿತ್ತರಿಸಬೇಕು. ಮೂರನೇದು ಪರಿಸರ, ನಾಲ್ಕು ನಾಗರಿಕ ಕರ್ತವ್ಯ, ಐದನೇದು ಸ್ವದೇಶಿ. ಈ ಪಂಚ ಪರಿವರ್ತನೆಯನ್ನು ನಾವು ಮೈಗೂಡಿಸ್ಕೊಂಡ್ರೆ ನಮ್ಮ ರಾಷ್ಟ್ರ ಶಕ್ತಿಶಾಲಿ ಭಾರತ ಆಗತ್ತೆ. ಹಿಂದುತ್ವ ನಾಶವಾದರೆ ಭಾರತ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಗಾಂಧಾರ ಆಫ್ಘಾನಿಸ್ತಾನ ಆಯಿತು? ಹಿಂದೂ ಮತ್ತು ಹಿಂದುತ್ವದ ನಾಶ ಆದ ಕಾರಣಕ್ಕೆ ಗಾಂಧಾರ ಆಫ್ಘಾನಿಸ್ತಾನ ಆಯಿತು. ಒಂದು ಕಾಲದಲ್ಲಿ ಗಾಂಧಾರದಲ್ಲಿ ಶಿವರಾತ್ರಿ ನಡೀತಿತ್ತು. ಇವತ್ತು ವಿಭೂತಿ ಬಳಿಯೋರು ಇಲ್ಲ, ಕುಂಕುಮ ಇಡೋರು ಇಲ್ಲ, ಉದ್ದನಾಮದವರು ಇಲ್ಲ, ಅಡ್ನಾಮದವರು ಇಲ್ಲ. ನಗ್ನಗ್ತಾ ನಿಂತಿದ್ದ ಬುದ್ಧನನ್ನು ಕೂಡ ಫಿರಂಗಿ ಇಟ್ಟು ಉಡಾಯಿಸಿದ್ರು. 2000 ವರ್ಷಗಳಿಂದ ನಿಂತಿದ್ದ ಬುದ್ಧ ಬಾಮಿಯಾನ್ನಲ್ಲಿ ಅವನನ್ನು ಫಿರಂಗಿ ಇಟ್ಟು ಉಡಾಯಿಸ್ಬಿಟ್ರು. ನಾವು ಸಪ್ತ ನದಿಗಳ ಸ್ಮರಣೆ ಮಾಡ್ತೀವಿ. ಒಳ್ಳೆ ಕಾರ್ಯ ಮಾಡಬೇಕಾದ್ರೆ ಸಪ್ತ ನದಿಗಳನ್ನು ನಮ್ಮ ಊರಿನ ನಮ್ಮ ಕಳಸಕ್ಕೆ ಆಹ್ವಾನ ಮಾಡ್ತೀವಿ. ಗಂಗೆ ಚೈಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಕೇಳ್ತೇವೆ. ಆ ಸಿಂಧು ಇವತ್ತು ಭಾರತದ ಭಾಗನೇ ಅಲ್ಲ. ಯಾಕಾಯ್ತು? ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ, ತಾಯಿ ಕಾಶ್ಮೀರ, ಆ ಶಾರದೆಯ ತವರು ಮನೆ ಅಂತೇಳಿ ನಾವು ಆರಾಧಿಸ್ತೇವೆ. ಅಂತಹ ಕಾಶ್ಮೀರ, ಬಿಲ್ಲಣನ ಕಾಶ್ಮೀರ ಇವತ್ತು ಭಯೋತ್ಪಾದಕರ ಅಟ್ಟಹಾಸಕ್ಕೆ ಯಾಕೆ ಸಿಲುಕ್ತು? ಹಿಂದೂ ಮತ್ತು ಹಿಂದುತ್ವದ ನಾಶ. ನಮ್ಮ ಮನೆಗೆ ಒಂದು ಮಗು ಸಾಕಾಗಬಹುದು, ಆದರೆ ದೇಶಕ್ಕೆ ಸಾಕಾಗಲ್ಲ, ದೇಶ ಉಳಿಸ್ಕೊಳ್ಳೋಕ್ಕೆ ಸಾಕಾಗಲ್ಲ. ಹಿಂದೂ ದುರ್ಬಲನಾದರೆ ದೇಶ ಉಳಿಯಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನೇ ಇತಿಹಾಸ ತಿಳಿಸ್ಕೊಟ್ಟ ನಂತರವೂ ಕೂಡ ನಮ್ಮ ಮನೆಗೆ ಒಂದೇ ಮಗು ಸಾಕು ಅಂತಂದ್ರೆ ಅರಮನೆಗಳೇ ಉಳಿಲಿಲ್ಲ, ನಮ್ಮನೆ ಉಳಿದೀತ. ಕಾಲದ ಅವಶ್ಯಕತೆ ಅಂಥೇಳಿ ನಾವು ಯೋಚನೆ ಮಾಡ್ತೀವ. ಬಡತನ ಇದ್ದಾಗ ಮನೆ ತುಂಬ ಮಕ್ಕಳು, ಈಗ ಮನೆಗೆ 3 ಮಕ್ಕಳಾದ್ರೂ ಇಲ್ಲದೆ ಇದ್ರೆ ನಮ್ಮ ದೇಶ ಉಳಿಯುತ್ತಾ? ಇವತ್ತು ಬಡತನ ಇಲ್ಲ, ಆದರೆ ಮಾನಸಿಕ ಬಡತನ ಬಂದಿದೆ. ಒಂದು ಕಾಲದಲ್ಲಿ ಹೊಟ್ಟೆಗೆ ಏನು ಅನ್ನೋ ಚಿಂತೆ ಇದ್ದಾಗ ಮನೆ ತುಂಬ ಮಕ್ಕಳು, ಇವತ್ತು ಹೊಟ್ಟೆಗೆ ಚಿಂತೆ ಇಲ್ಲ, ಉಡೋಕ್ಕೆ ಚಿಂತೆ ಇಲ್ಲ, ಆದರೆ ಮಾನಸಿಕ ಬಡತನ ಬಂದಿದೆ. ದೇಶ ಉಳಿಯುತ್ತಾ? ಇನ್ನು 25-50 ವರ್ಷದ ನಂತರ ಏನಾಗ್ಬೋದು ಯೋಚನೆ ಮಾಡಿದ್ದೀರಾ? ನಮ್ಮ ವಚನಗಳನ್ನು ಇಂಗ್ಲಿಷಿಗೆ ತರ್ಜಿಮೆ ಮಾಡಿ ಹೇಳಿದ್ರೆ ಆ ಭಾವ ಬರಕ್ಕೆ ಸಾಧ್ಯ ಇಲ್ಲ. ಅಮ್ಮ ಎಂಬುದು ಕನ್ನಡ ಕರುಳಿನ ಕರೆಯೋಲೆ, ನಾಭಿಯಿಂದ ಬರುತ್ತೆ ಅಮ್ಮ ಅನ್ನೋದು, ಮಮ್ಮಿ ತುಟಿಯಿಂದ ಬರುತ್ತೆ. ಮಮ್ಮಿ ಎಷ್ಟೇ ಕಷ್ಟಪಟ್ಟರು ಅಮ್ಮನ ಭಾವವನ್ನು ತುಂಬಿಕೊಡಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಾಷೆನ ಉಳಿಸ್ಕೊಂತೇವ? ನಮ್ಮ ಮನೆಯಲ್ಲಿ ನಮ್ಮ ಮಾತೃಭಾಷೆಯನ್ನು ಉಳಿಸೋ ಬೆಳೆಸೋ ಕೆಲಸ ಇದೆಯೋ? ಅಥವಾ ಅಲ್ಲುವೇ ಸಿಟ್ಟು ಸ್ಟಾಂಡ್ ಬಂದು ಕೂತ್ಬಿಟ್ಟಿದೆಯೋ? ಈ ಸ್ವದೇಶಿ ಭಾವದ ಜಾಗೃತಿ ಅಂದರೆ ಸ್ವಭಾಷ, ಸ್ವಭೂಷ, ಭೋಜನ್, ಭಜನ್. ಇದನ್ನ ಉಳಿಸಿ ಬೆಳೆಸುವ ಹೊಣೆಗಾರಿಕೆ ನಾವು ಹೊತ್ಕೊಂಡ್ರೆ ಮಾತ್ರ ಭಾರತವಾಗಿ ಉಳಿಯುತ್ತೆ. ನಾವು ಭಾರತೀಯರಾಗಿ ಉಳ್ಕೊಳ್ತೀವಿ. ಗಾಂಧಾರ ಇಲ್ಲದೆ ಇದ್ರೆ ಗಾಂಧಾರ ಆಫ್ಘಾನಿಸ್ತಾನ ಆಯ್ತಲ್ಲ, ಹಂಗೆ ಇದು ಒಂದು ಇನ್ನೇನೋ ಆಗಿ ಹೋಗುತ್ತೆ. ಆಗ ನಮ್ಮ ಬಸವಣ್ಣನ ಜಾಗ ಇರುತ್ತಾ? ಆಗ ಕನಕದಾಸರಿಗೆ ಜಾಗ ಇರುತ್ತಾ? ಆಗ ಅಂಬೇಡ್ಕರ್ ಉಳ್ಕೊಳ್ತಾರ? ಅಂಬೇಡ್ಕರ್ ಉಳಿಬೇಕು ಅಂದ್ರೆ ಹಿಂದೂ ಮತ್ತು ಹಿಂದುತ್ವ ಇದ್ರೆ ಮಾತ್ರ ಅಂಬೇಡ್ಕರ್ ಉಳಿತಾರೆ. ನಾನು ಮೊದಲೇ ಹೇಳಿದೆ, ನಮ್ದು ಗುಣಗ್ರಾಹಿ ಸಮಾಜ. ಯಾರೋ ಒಬ್ರು ಉನ್ನತ ವ್ಯಕ್ತಿತ್ವ ಇದ್ರೆ ಸಾಲದು, ಸಮಾಜ ಪರಿವರ್ತನೆ ಆಗಬೇಕು.
ನೀವು ವ್ಯವಸ್ಥಾ ಪರಿವರ್ತನೆ ಮಾಡೋದಕ್ಕೆ ಸಹಕಾರಿಗಳಾದ್ರಿ. ಹಿಂದೂ ಅಂತ ಆಲೋಚನೆ ಮಾಡಿ 40% ಜನ ವೋಟ್ ಹಾಕಿದ್ರಿ. ಪರಿಣಾಮ ನಮ್ಮ ಸಂವಿಧಾನ ಜಮ್ಮು ಕಾಶ್ಮೀರದಲ್ಲಿ ಅನುಷ್ಠಾನಗೊಳ್ತು. ಪರಿಣಾಮ 5 ಶತಮಾನಗಳ ಕಳಂಕವನ್ನು ತೊಡೆದು ಹಾಕಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಯಿತು. ಪರಿಣಾಮ ಗಲ್ಲಿಗಳಲ್ಲಿ ನುಸುಳಿ ಹೋಗ್ತಿದ್ದಂಥ ಕಾಶಿ ವಿಶ್ವನಾಥನ ದರ್ಶನ ಕಾಶಿ ಕಾರಿಡಾರ್ ಮೂಲಕ ಸಾಧ್ಯವಾಯಿತು. ಪರಿಣಾಮ ಬುದ್ಧ ಸರ್ಕ್ಯೂಟ್ನ ಯೋಜನೆ ರೂಪುಗೊಳ್ತು. ಪರಿಣಾಮ ಜೈನ್ ಸರ್ಕ್ಯೂಟ್ ಯೋಜನೆ ರೂಪುಗೊಳ್ತು. ಪರಿಣಾಮ ಅಂಬೇಡ್ಕರ್ ಅವರ ಪಂಚಧಾಮಗಳು ಪಂಚತೀರ್ಥಗಳಾಗಿ ಪರಿವರ್ತನೆಗೊಂಡು. ಅದಕ್ಕೆ ಭಾರತೀಯತೆಯ ಉಳಿವಿಗೆ ಸಾಮರಸ್ಯದ ಅವಶ್ಯಕತೆ ಇದೆ. ಭಾರತದ ಉಳಿವಿಗೆ ಹಿಂದುತ್ವದ ಅವಶ್ಯಕತೆ ಇದೆ. ಹಿಂದುತ್ವ ಅಂದ್ರೆ ಜಾತಿ ಅಲ್ಲ, ಹಿಂದುತ್ವ ಅಂದ್ರೆ ಮತ ಅಲ್ಲ, ಹಿಂದುತ್ವ ಅಂದ್ರೆ ಜಗತ್ತಿನ ಶ್ರೇಷ್ಠ ವಿಚಾರಗಳು. ಅದರ ಜಾಗೃತಿಗೇನೆ ಹಿಂದೂ ಸಂಗಮ. ಈ ಕಲ್ಪನೆ, ಈ ಕನಸನ್ನು ಹೊತ್ಕೊಂಡೇನೆ ಡಾಕ್ಟರ್ ಜಿ 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭಿಸಿದ್ದು. ಕೊನೆಯದಾಗಿ ಒಂದು ವಿನಂತಿ. ಕವಿಯೊಬ್ಬ ಹೇಳ್ತಾನೆ, ತಡವಿದೇಕೆ ತಾಯ ಕರೆಗೆ ಬಾಳೆ ಅವಳ ಕೊಡುಗೆ, ಅಳಿಸಬೇಕು ಅವಳ ನೋವು ಧರಿಸಿ ವೀರ ತೊಡುಗೆ. ತಡವಿದೇಕೆ ತಾಯ ಕರೆಗೆ ಬಾಳೆ ಅವಳ ಕೊಡುಗೆ. ತಾಯಿ ಭಾರತೀಯ ಕರೆ ಇದು. ಆ ತಾಯಿ ಭಾರತೀಯ ಕರೆಯನ್ನ ಈ ಪಂಚ ಪರಿವರ್ತನೆಗಳ ಮೂಲಕ ಸ್ವೀಕಾರ ಮಾಡೋಣ. ನಮ್ಮ ಪೂರ್ವಿಕರು ತಮ್ಮ ಪ್ರಾಣ ಕೊಟ್ಟು ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟರು. ತಾವು ಬಲಿದಾನಗೈದು ನಮ್ಮ ಧರ್ಮವನ್ನು ಉಳಿಸಿದ್ರು. ತಾವು ಹೋರಾಡಿ ಧರ್ಮವನ್ನು ಸಂರಕ್ಷಣೆ ಮಾಡಿದ್ರು. ನಾವು ಹೋರಾಡಬೇಕಾದ ಅವಶ್ಯಕತೆ ಇಲ್ಲ, ಬಲಿದಾನಗೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಪಂಚ ಪರಿವರ್ತನೆಗಳನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಆ ತಾಯಿ ಭಾರತಿಗೆ ಅಂಟಿದ ಕಳಂಕವನ್ನು ದೂರ ಮಾಡಬೇಕಾದಂಥ ಹೊಣೆಗಾರಿಕೆ ನಮ್ಮ ಮೇಲಿದೆ. ಆ ಹೊಣೆಗಾರಿಕೆಯ ನೆನಪು ಮಾಡಿ ಬಿಲ್ಲಹಳ್ಳಿ ಗ್ರಾಮಕ್ಕೆ ಬಂದಾಗ, ಸಣ್ಣ ಗ್ರಾಮವಾದರೂ ಕೂಡ ತಾವೆಲ್ಲ ಬಂದು ಶಾಂತಚಿತ್ತದಿಂದ ನನ್ನ ಒಳಗಿನ ಭಾವನೆಯ ನಿವೇದನೆಯನ್ನು ಕೇಳಿದ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ, ಎಲ್ಲರಿಗೂ ಶುಭವಾಗಲಿ ಅಂತ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ.